ಕೊಟ್ಟಿದ್ದೀವಿ ಸರ್. ಇವತ್ತೇನಾಗಿದೆ ಸರ್, ಅಲ್ಲೇ ಲೋಕಲ್ ವ್ಯಕ್ತಿಗಳೇನು ಸರ್ ಆಧಾರ್ ಕಾರ್ಡ್ ಡೂಪ್ಲಿಕೇಟ್ ಮಾಡಿ ಸರ್ ಇವತ್ತು ಎಲ್ಲೋ ಪ್ಲೇಸ್ ಅವ್ರು ಅಪ್ಲಿಕೇಶನ್ ಹಾಕ್ತಾರೆ ಸರ್. ಅದಕ್ಕೆ ಅದ್ರ ಬಗ್ಗೆ ಇವರು ಯಾವ ಥರ ಅಪ್ಲಿಕೇಶನ್ ಹಾಕ್ಯಾರ ಅಂತ ಗೊತ್ತಾಗ್ತದೆ. ಕೊಟ್ಟಿದ್ದೀವಿ ಸರ್. ಮತ್ತು ಒಂದೇ ವ್ಯಕ್ತಿಗಳಿಂದ OTP ತೊಗೊಂಡು ಇವರೆಲ್ಲ ಮಾಡ್ತಾಯಿದ್ದಾರೆ ಸರ್. ಸರ್ ಎಲ್ಲ ಇದೆ OTP ಬರೋದೇ ಇಲ್ಲ. ಗರುಡ ಆ್ಯಪಲ್ಲಿ ಹಾಕಿದಾಗ OTP ಬರಲ್ಲ. OTP ಆಗಿದೆ, ನೀವು ಡಿಲೀಟ್ ಮಾಡೋಕ್ಕೆ ಯೂಸ್ ಮಾಡಿದಂಥ ನಂಬರ್ ಸರ್. ಎಲ್ಲ ಕೊಡ್ತಾರೆ ಆಮೇಲೆ ಕ್ರಮ ಆಗಿಲ್ಲ ಏನಾದ್ರು ಬಗ್ಗೆ ರಿಪೋರ್ಟ್ ಹೋಗಿದೆ. ಇದು ಮತದಾರ ಪಟ್ಟಿ ತಯಾರು ಮಾಡುವಂಥ ಅಧಿಕಾರ ಕೇಂದ್ರ ಚುನಾವಣಾ ಆಯೋಗ ನಮಗಿನ್ನೂ ಕೊಟ್ಟಿಲ್ಲ. ನಮ್ಮ ಮಾತು ಬೆಂಗಳೂರಿಗೆ ಮಾತ್ರ ಸೀಮಿತ ಇದೆ. ನಾವು ಎಲ್ಲ ನಿಮ್ಮ ZPTP ಗ್ರಾಮ ಪಂಚಾಯತ್ ಪುರಸಭೆ ನಗರಸಭೆ ಚೆಕ್ ಮಾಡೋದು ಸರ್. ರಾಜ್ಯ ಚುನಾವಣಾ ಆಯೋಗದ ಕೇಂದ್ರ ಚುನಾವಣಾ ಆಯೋಗ ಭೇಟಿಯಾಗ್ರಿ. DC ಹೇಳಿದ್ದಾರೆ ಸರ್. DC ಸಾಹೇಬ್ ಹೇಳಿದ್ದಾರೆ ಸರ್. ರಿಪೋರ್ಟ್ ಹಾಕಿದ್ದಾರೆ. ಸೆಟ್ರೇಟ್ ಆಗ್ತದೆ. ಇನ್ನೂ ಟೈಮ್ ಇದೆ ಅಂದ್ರೆ 3 ತಿಂಗಳು ಲಿಸ್ಟ್ ಬರುತ್ತೆ ಸರ್. ಏನಾಗ್ತದೆ ಸರ್, ಒಂದು ವಾರ್ಡಿನ ಮತದಾರನ ಸರ್ ಇವತ್ತು ಚುನಾವಣೆಗೋಸ್ಕರನ ಅವರು ಇವತ್ತು ಆ ವಾರ್ಡ್ನಾಗ ಇದ್ದಂಥವ್ರ ತಮ್ಮ ರಿಲೇಷನ್ ಇದ್ದಂಥವ್ರನ್ನ ಈ ವಾರ್ಡ್ನಾಗ ತಂದು ಹಾಕೊಂಡ್ಬಿಟ್ಟು ಇಲೆಕ್ಷನ್ ಪೂರ್ತಿ ಹಾಕೊಳ್ಳೋದ್ರಿ. ಯಾಕಂದ್ರೆ ನಾವು ನೋಡಿದ ಪ್ರಕಾರ ನೀವು ಈ ಮತಗಟ್ಟೆಯಿಂದ ಈ ಮತಗಟ್ಟೆಗೆ ಹೋದ್ರೆ ಅದು ಗ್ರಾಮ ಪಂಚಾಯತಿಗೆ ಎಫೆಕ್ಟೇ ಆಗಲ್ಲ. ಅದು ಗ್ರಾಮ ಪಂಚಾಯತಿ ಚುನಾವಣೆ ಸರ್ ಗ್ರಾಮ ಪಂಚಾಯತಿ ಎಫೆಕ್ಟ್ ಆಗಿದೆ ಸರ್. ಯಾಕಂದ್ರೆ ಒಬ್ಬರು ಈಗ ತಾಲೂಕು ಜಿಲ್ಲಾ ಪಂಚಾಯತಿ ಇಡೀ ಲೋಕಲ್ ಇರ್ತದೆ ಸರ್, ಹಳ್ಳಿಗಳು ಇರ್ತದೆ ಸರ್. ಸೆಟ್ರೇಟ್ ಮಾಡ್ತೀವಿ. ಮಾಡೋಕ್ಕಿಂತ ಮುಂಚೆ ಹ್ಞೂ ಸರ್. ಯಾಕಂದ್ರೆ ಮೊದಲು ಏನಿದ್ದು ಅಲ್ಲೇ ಇರುವಂಗೆ ವ್ಯವಸ್ಥೆ ಮಾಡಿರ್ತೀವಿ. ಕಾರಣ ಅಂಥದ್ದು ಏನು ನಮ್ಮ ಬ್ಯಾಲೆಟ್ ಬಾಕ್ಸ್ಗಳನ್ನು ನೋಡಲಿಕ್ಕೆ ಬಂದಿದ್ವಿ. ಯಾವ ರೀತಿ ಇದೆ, ಯಾವ ಸ್ಥಿತಿಯಲ್ಲಿದೆ, ದುರಸ್ತಿ ಏನಿದ್ದಾವೆ, ಒಂದು 2-3 ಮೇಲೆ ಇದ್ದಾವೆ. ನಮಗೂ ಕೂಡ ಅದರಲ್ಲಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟದ್ದು ಇದ್ದಾವೆ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟದ್ದು ಇದ್ದಾವೆ. ಅದ್ರ ಜೊತೆಗೆ ಒಂದು ದೂರು ಬಂದ ಹಿನ್ನೆಲೆಯಲ್ಲಿ ಮತದಾರರ ಪಟ್ಟಿ ಮತಗಟ್ಟೆ ಮೂಡಿಗೆ ಗ್ರಾಮ ಪಂಚಾಯತಿಯಲ್ಲಿ ಅದು ಆ ಅಧಿಕಾರ ನನಗಿಲ್ಲ. ಯಾಕಂದರೆ ಮತದಾರ ಪಟ್ಟಿ ಸಿದ್ಧಪಡಿಸುವುದು ಕೇಂದ್ರ ಚುನಾವಣಾ ಆಯೋಗದ ಅಡಿಯಲ್ಲಿ ಬರುತ್ತೆ. ನಮ್ಮ ಇಲೆಕ್ಷನ್ ಮಾಡುವಾಗ ಅಂದರೆ ZPTP ಗ್ರಾಮ ಪಂಚಾಯತಿ ಮಾಡುವಾಗ ವಿಧಾನಸಭಾ ಮತದಾರ ಪಟ್ಟಿಯನ್ನೇ ನಾವು ರಿಪ್ಲೇಸ್ ಮಾಡಬೇಕಾಗ್ತದೆ. ಮುಖ್ಯವಾಗಿ ನಾನು ಮತದಾರ ಪಟ್ಟಿ ಇದು ಎಂಥದ್ದು ಬ್ಯಾಲೆಟ್ ಬಾಕ್ಸ್ಗಳನ್ನು ನೋಡಲು ಬಂದಿದ್ದೆ. ಅದ್ರ ಜೊತೆಗೆ ನಮಗೂ ಒಂದು ದೂರು ಕೊಟ್ಟಿದ್ದರಿಂದ ಅದ್ರ ಬಗ್ಗೆ ನಾನು ಹಾಗೆ ಜಸ್ಟ್ ಸಂಕ್ಷಿಪ್ತವಾಗಿ ಕೇಳಿದೆ ತಹಸೀಲ್ದಾರ್ ಅವರು ಹೇಳಿದರು ಎಲ್ಲ ನಾವು ಒಂದು ತನಿಖೆ ಮಾಡಿ ಸರಿಪಡಿಸಲು ವರದಿಯನ್ನು ನಾವು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಳಿಸಿದ್ದೇವೆ, ಅಂದರೆ ಬೆಂಗಳೂರಿಗೆ ಕಳಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅದು ಆದಷ್ಟು ಶೀಘ್ರದ ಅದು ಇತ್ಯರ್ಥ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ.